ಇಲ್ಲಿ ಇಂಬ್ಯಾಲೆನ್ಸ್ ನೋಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಮೆಡಿಟೇಷನ್ ಕಮ್ಮಿ ಆಗಿದೆ, ಬರೀ ದೇಹದ ಕಡೆ ಗಮನ ಕೊಟ್ಟು ಯೋಗ ಜಾಸ್ತಿ ಆಗಿದೆ, ನಿದ್ರೆ ಜಾಸ್ತಿ ಆಗಿದೆ, ತಮಸ್ಸು ತುಂಬಿಕೊಂಡಿದೆ, ಮೆಡಿಟೇಷನ್ ಕಮ್ಮಿ ಆಗಿದೆ, ತಿನ್ನೋದು ಜಾಸ್ತಿ ಆಗಿದೆ, ಮೆಡಿಟೇಷನ್ ಕಮ್ಮಿ ಆಗಿದೆ, ಬೇರೆಯವ್ರನ್ನ ನೋಡೋದು ಜಾಸ್ತಿ ಆಗಿದೆ, ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಕಮ್ಮಿ ಆಗಿದೆ. ಇದು ಇಂಬ್ಯಾಲೆನ್ಸ್, ಮೆಂಟಲ್ ಫಿಸಿಕಲ್ಲಿ ಇಂಬ್ಯಾಲೆನ್ಸ್. ಈಗ ಅದಕ್ಕೆ ಚೆನ್ನಾಗಿ ಈ ಥರ ಇದ್ದರೆ ಮೆಡಿಟೇಷನ್ ಕಮ್ಮಿ ಇರುತ್ತಲ್ಲ, ಈಗೋಗೆ ಚೆನ್ನಾಗಿ ಸುಖವಾದ ಸುಪ್ಪತ್ತಿಗೆ ಸಿಗ್ತಾ ಇದೆ, ಬೆಳೀತಾ ಇದೆ. ಈಗೋ ಒಳಗೆ ಬೆಳೆದು 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 ಆ ಟೆನ್ಷನ್ ಗೇನ್ ಮಾಡಿ ಅವರು ನೋಡಿ ಎಲ್ಲ ಹೊಗಳಿ ಎಲ್ಲ ಆಗಿ ಒಂದು ಪಾಯಿಂಟ್ ಅಷ್ಟೇ ಈಗ ಅದೇ ತುಸುಕ್ಕಂತ ಬೀಳುತ್ತೆ. ಆ ಪಾಯಿಂಟ್ಗೆ ಹೋದ ತಕ್ಷಣ ಬೀಳುತ್ತಲ್ಲ, ಅದು ಭಾಳ ಪೇಯ್ನ್ ಕೊಡುತ್ತೆ. ಆ ಬೀಳ್ತಾ ಇದ್ದಾಗ ಎಲ್ಲ ನೆಗೆಟಿವಿಟಿ ತುಂಬ್ಕೊಂಡ್ಬಿಡುತ್ತೆ. ನಾನೇನಕ್ಕೂ ಪ್ರಯೋಜನ ಇಲ್ಲ, ಯಾಕೆಂದರೆ ಏನೇನೋ ಅಂದ್ಕೊಂಡು ಹೋಗಿರುತ್ತೆ. ಆಮೇಲೆ ಯಾರು ಒಂದು ಲೆವೆಲ್ ಆದಮೇಲೆ ಯಾರು ಕೇರ್ ಮಾಡ್ತಾರೆ? ಯಾರೂ ಕೇರ್ ಮಾಡಲ್ಲ, ಯಾವ ಸುಮ್ಮನೆ ಇರೋದೆ ಅಂತ. ಆವಾಗ ಸ್ಟಾರ್ಟ್ ಆಗುತ್ತೆ ನೋವು. ನನ್ನನ್ನು ಯಾರು ಕೇರ್ ಮಾಡಲ್ಲ, ನನ್ನನ್ನು ಯಾರು ಪ್ರೀತಿಸಲ್ಲ, ನನ್ನನ್ನು ಯಾರು ಗಮನಿಸಲ್ಲ. ಈಗೋದು ಸೆಕೆಂಡ್ ಫೇಸ್, ಅದು ಇನ್ನೊಂದು ಫೇಸು. ಎತ್ತರ ಹೋಗಿದ್ದು ಒಂದು ಫೇಸು, ನನ್ನ ಸಮಾನ ಇಲ್ಲ, ನನ್ನಷ್ಟು ಯಾರು ಯೋಗ ಮಾಡಲ್ಲ, ನಾನೇ ಎಲ್ಲ ಎಲ್ಲರೂ ಆರೋಗ್ಯ ಇಲ್ಲ, ನಾನೇ ಆರೋಗ್ಯವಾಗಿರೋದು, ನಾನೇ ಸರಿಗಿರೋದು ಅಂತ. ಆಮೇಲೆ ಇವಾಗ ಕೇರ್ ಮಾಡಲ್ಲ, ಆವಾಗ ಮತ್ತೆ ಇದು ಈಗೋ ಕೆಳಗೆ ಬೀಳುತ್ತಲ್ಲ. ಆವಾಗ ಮೆಡಿಟೇಷನ್ ಮಾಡ್ತಾ ಇರಲ್ಲ, ಆವಾಗ ಊಟ ಸೇರಲ್ಲ, ನಿದ್ರೆ ಬರಲ್ಲ, ಎಲ್ಲ ಆಗುತ್ತೆ. ಇಷ್ಟು ದಿನ ಚೆನ್ನಾಗಿ ನಾವು ಈಗೋಗೆ ಹಾಕಿದ ಊಟ ಸಿಗ್ತಾ ಇಲ್ಲ ಈಗೋಗೆ. ಆವಾಗ ನಿಮಗೆ ನೆಗೆಟಿವ್ ಥಾಟ್ ಬರುತ್ತೆ, ನನಗೆ ಗಿಲ್ಟ್ ಬರುತ್ತೆ, ನಾನು ಎಲ್ಲಿ ತಪ್ಪು ಮಾಡ್ತಾಯಿದ್ದೀನಿ, ನಾನು ಮತ್ತೆ ಮಾಡಿ ತಪ್ಪೇ ಮಾಡ್ತಾಯಿದ್ದೀನಿ. ಈಗ ಗೀಳೆಲ್ಲ ಹತ್ಕೊಂಡು ಮಾನಸಿಕವಾಗಿ ಕೆಳಗೆ ಬರುತ್ತೆ. ಯಾಕೆ ಇದರ ಮೇನ್ ರೀಸನ್ ಇಂಬ್ಯಾಲೆನ್ಸ್ ಇನ್ ಯುವರ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಸ್ಟೇಟ್ ಆರ್ ಎಮೋಷನಲ್ ಆರ್ ಫಿಸಿಕಲ್ ಆ್ಯಕ್ಟಿವಿಟಿ. ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ದೇ ಇದ್ದರೆ ನೀವು ಏರುಪೇರು ಆಗ್ತೀರ. ನಿಮ್ಮನ್ನು ನಂಬೋಕ್ಕಾಗಲ್ಲ ಯಾವ ಮೊಮೆಂಟಲ್ಲಿ ಹೇಗಿರ್ತೀರ ಅಂತ. ನಗ್ತಾ ಇರೋ ಮುಖ ನೋಡ್ತಾ ಇದ್ರೆ ಈ ಕಡೆ ಅವಳು ಮುಖ ಬಂದರೆ ಯಾರು ನಂಬ್ತಾರೆ?